ದಂಪತಿಗಳ ನಡುವೆ ಕಿರಿಕ್ ನಡೆದು ಪತ್ನಿಯನ್ನ ಪತಿಯೇ ಹತ್ಯೆ ಮಾಡಿರುವಂತಹ ಘಟನೆ ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದಲ್ಲಿ ನಡೆದಿದೆ. ಕಳಲೆ ಗ್ರಾಮದ ದೊಡ್ಡ ಬೀದಿಯಲ್ಲಿ ತಾಯಿ ಮತ್ತು ಮಕ್ಕಳ ಜೊತೆಯಲ್ಲಿ ವಾಸವಾಗಿದ್ದ 30 ವರ್ಷದ ಸುಧಾ ಮೃತ ಮಹಿಳೆ. 13 ವರ್ಷಗಳ ಹಿಂದೆ ಮಲ್ಲಹಳ್ಳಿ ಗ್ರಾಮದ ಮಹೇಶ್ ಮತ್ತು ಸುಧಾ ವಿವಾಹ ಆಗಿದ್ರು. ಆದರೆ ದಂಪತಿಗಳ ನಡುವೆ ದಾಂಪತ್ಯ ಕಲಹ ಆಗಿ 2 ವರ್ಷಗಳಿಂದ ದೂರ ಆಗಿದ್ರು. ಕಳೆದ ರಾತ್ರಿ 10 ಗಂಟೆ ಸಮಯದಲ್ಲಿ ಪತ್ನಿ ಮನೆಗೆ ಬಂದಂತಹ ಪತಿ ಮಹೇಶ್ ಸುಧಾ ನಡುವೆ ಜಗಳ ಆಡಿದ್ದಾನೆ. ಈ ವೇಳೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಮನೆಯಲ್ಲಿದ್ದ ರಿಪೀಸ್ ಪಟ್ಟಿಯಿಂದ ಪತ್ನಿಯ ತಲೆಯ ಭಾಗಕ್ಕೆ ಹಲ್ಲೆಯನ್ನು ನಡೆಸಿದ್ದು, ಸ್ಥಳದಲ್ಲಿ ಪತ್ನಿ ಸುಧಾ ಮೃತಪಟ್ಟಿದ್ದಾಳೆ. ಈ ಕುರಿತು ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಘಟನಾ ಸ್ಥಳಕ್ಕೆ ಮೈಸೂರು ಜಿಲ್ಲಾ ಎಸ್ಪಿ ಮಲ್ಲಿಕಾರ್ಜುನ್ ಬಲದಂಡೆ, ಡಿವೈಎಸ್ಪಿ ರಘು, ವೃತ್ತ ನಿರೀಕ್ಷಕರಾದ ಆನಂದ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಆರೋಪಿ ಮಹೇಶ್ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಸುಧಾ ಅಂತೇಳಿ ಅವರು ತವರು ಮನೆ ಅದಾಗಿರ್ತದೆ. ಅವರನ್ನು ಜೈಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಾಲವಾಡಿ ಅಂತೇಳಿ ಆ ಒಂದು ಗ್ರಾಮದಲ್ಲಿ ಅವರಿಗೆ ಸುಮಾರು 13 ವರ್ಷಗಳ ಹಿಂದೆ ಮದುವೆ ಮಾಡಿಕೊಟ್ಟಿರ್ತಾರೆ. ಆ ಮದುವೆ ಆದ ನಂತರ ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ದಿನಗಳಿಂದ ವೈಮನಸ್ಸಿದ್ದು, ಅದಾದಮೇಲೆ 2 ಜನ ಮಕ್ಕಳು ಇದ್ದಾರೆ. ಕಳೆದ 2 ವರ್ಷಗಳಿಂದ ಅವರು ಗಂಡನ ಮನೆಯಲ್ಲಿ ಇರದೆ ತವರು ಮನೆಯಲ್ಲಿ ವಾಸವಾಗಿರ್ತಾರೆ. ಗಂಡ ಕಿರುಕುಳ ಕೊಡ್ತಾ ಇದ್ದಾನೆ ಅಂತೇಳಿ ಆವಾಗ ಅವರು ಮನೆಯವ್ರಿಗೆ ಹೇಳಿದ್ರಿಂದ ಅವರು ತವರು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಸೊ ಮೊನ್ನೆ ಲಾಸ್ಟ್ ವೀಕ್ ಸಹಿತ ಸಣ್ಣ ಪುಟ್ಟ ಗಲಾಟೆ ಮಾಡಿದಾಗ ಸಹಿತ ಅವರು ಇಲ್ಲೇ ಎದ್ದು ಇರ್ತಾರೆ. ಸೊ ಇವತ್ತು ಬೆಳಗ್ಗೆ ಸುಮಾರು ಒಂದು 8:30ರಿಂದ 8:50 ಒಂದು ಅವಧಿಯಲ್ಲಿ ಆತ ಏಕಾಏಕಿ ಬಂದು ಒಂದು ಕಟ್ಟಿಗೆ ಅಂತಂದರೆ ಏನು ವುಡ್ ಒಂದು ರಿಪೀಸ್ನಿಂದ ಅವ್ರ ತಲೆಗೆ ಹೊಡೆದು ಕೊಲೆ ಮಾಡಿದ್ದಾನೆ. ಅವಳ ಗಂಡನನ್ನು ನಾವು ಈಗಾಗಲೇ ವಿಚಾರಣೆಗೆ ತೆಗೆದುಕೊಂಡು ಮುಂದಿನ ಕ್ರಮವನ್ನು ಜರುಗಿಸ್ತಾ ಇದ್ದೀವಿ. ಅವರು 2 ಮಕ್ಕಳು ಸಹಿತ ಇದ್ದಾರೆ. ಅವರಿಗೆ ಏನೇನು ಕಾನೂನಿನ ಒಂದು ಸಹಾಯ ನೀಡಬೇಕು ಅದನ್ನೆಲ್ಲ ನೀಡುವ ಒಂದು ನಿಟ್ಟಿನಲ್ಲಿ ಮಕ್ಕಳಿಗೆ ಅದನ್ನು ಸಹಿತ ನಾವು ಮಾಡ್ತೀವಿ ಮತ್ತು ಹೆಚ್ಚಿನ ಒಂದು ಕ್ರಮವನ್ನು ಸಹಿತ ನಾವು ಜರುಗಿಸುವ ಎಲ್ಲ ಪ್ರಯತ್ನ ಮಾಡ್ತೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.